ನಮಸ್ತೆ ಸ್ಟೂಡೆಂಟ್ಸ್. ಫಾರ್ಮೇಶನ್ ಆಫ್ ಪಬ್ಲಿಕ್ ಕಂಪನಿ. ಸೊ ಪಬ್ಲಿಕ್ ಕಂಪನಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಒಂದು 5 ಸ್ಟೆಪ್ಸ್ ಇದೆ. ಸೊ ಅದು ಯಾವ್ದು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಪ್ರಮೋಷನ್ ಸ್ಟೇಜ್, ಸೆಕೆಂಡ್ ಒನ್ ಇನ್ಕಾರ್ಪೊರೇಷನ್ ಸ್ಟೇಜ್, ಥರ್ಡ್ ಒನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಫೋರ್ತ್ ಒನ್ ಅಲಾಟ್ಮೆಂಟ್ ಅಂಡ್ ಲಿಸ್ಟಿಂಗ್, ಫಿಫ್ತ್ ಒನ್ ಕಮೆನ್ಸ್ಮೆಂಟ್. ಸೊ ವಾಟ್ ಇಸ್ ಪ್ರಮೋಷನ್ ಸ್ಟೇಜ್? ಪ್ರಮೋಷನ್ ಸ್ಟೇಜ್ ಅಂತಂದ್ರೇನು? ಐಡೆಂಟಿಫೈ ಬಿಸ್ನೆಸ್ ಆಪರ್ಚುನಿಟಿ. ಯಾವ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡೋದು, ಪ್ರಮೋಟ್ ಐಡಿಯಾ ಅಂಡ್ ಫಾರ್ಮ್ ಎ ಟೀಮ್ ನ ಫಾರ್ಮ್ ಮಾಡೋದು, ಮತ್ತೆ ಐಡಿಯಾಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಮುಂಚೆನೆ ಡಿಸ್ಕಸ್ ಮಾಡ್ಕೊಂಡಿರ್ಬೇಕು. ಸೊ ಅದನ್ನ ಪ್ರಮೋಷನ್ ಸ್ಟೇಜ್ ಅಂತ ಕರಿತೀವಿ. ಇನ್ಕಾರ್ಪೊರೇಷನ್ ಸ್ಟೇಜ್, ಚೂಸ್ ಕಂಪನಿ ನೇಮ್. ಕಂಪನಿ ಯಾವ್ದು ಇಡಬೇಕು ಕಂಪನಿಗೆ ನೇಮ್ ನ. ಸೊ MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತೆ ರಿಜಿಸ್ಟರ್ ಕಂಪನೀಸ್ ಆಕ್ಟ್ ಪ್ರಕಾರ ಫೈಲ್ ಮಾಡಬೇಕು, ROC. ಸೊ ರಿಜಿಸ್ಟರ್ ಆಫ್ ಕಂಪನೀಸ್ ಅಂತ ಕರೀತಾರೆ. ಸೊ ಥರ್ಡ್ ಒನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಅಂದ್ರೆ ವಿ ಹ್ಯಾವ್ ಟು ಇನ್ವೈಟ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಶೇರ್ಸ್ ಅಂಡ್ ಗೆಟ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಪ್ರಾಸ್ಪೆಕ್ಟಸ್ ನ ಇಶ್ಯೂ ಮಾಡಬೇಕು, ಪಬ್ಲಿಕ್ ನ ಇನ್ವೈಟ್ ಮಾಡಬೇಕು, ಶೇರ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ಥರ್ಡ್ ಸ್ಟೇಜ್ ಅಲ್ಲಿ ಮಾಡ್ತೀವಿ. ಫೋರ್ತ್ ಒನ್ ಏನ್ ಮಾಡ್ತೀವಿ? ಅಲಾಟ್ಮೆಂಟ್ ಅಂಡ್ ಲಿಸ್ಟಿಂಗ್. ಶೇರ್ಸ್ ನ ಅಲಾಟ್ ಮಾಡ್ತೀವಿ, ಮತ್ತೆ ಯಾವ್ದು ಕಂಪನೀಸ್ ನ ಲಿಸ್ಟ್ ಮಾಡಬೇಕು ಅನ್ನೋದನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡ್ತೀವಿ, ಮತ್ತೆ ಕಂಪೈಲ್ ವಿತ್ ಲಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್. Comply with listing requirements. Last one, commencement. Get certificate of commencement from ROC and start business operation. Last commencement of business ನ ಸ್ಟಾರ್ಟ್ ಮಾಡಿ ರನ್ ಮಾಡ್ಕೊಂತ ಹೋಗುವಂಥದ್ದನ್ನ ಸೊ ಲಾಸ್ಟ್ ಸ್ಟೇಜ್ ಅಂತ ಕರೀತಾರೆ. ಸೊ ಈ 5 ಸ್ಟೆಪ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಆಗಿರುವಂಥದ್ದು. ಸೊ ಫಸ್ಟ್ ಒನ್ ಪ್ರಮೋಷನ್ ಸ್ಟೇಜ್, ಬಿಸ್ನೆಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಇನ್ಕಾರ್ಪೊರೇಷನ್ ಸ್ಟೇಜ್ ಅಂದ್ರೆ MOA AOA ಮತ್ತೆ ಕಂಪನಿ ನೇಮುನ ಯಾವುದು ಅಂತಂದ ಚೂಸ್ ಮಾಡಬೇಕು. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಇನ್ವೈಟ್ ಮಾಡಬೇಕು ಪಬ್ಲಿಕ್ಗೆ ಶೇರ್ಸ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಅಲಾಟ್ಮೆಂಟ್, ಶೇರ್ಸ್ ನ ಅಲಾಟ್ ಮಾಡಬೇಕು, ಮತ್ತೆ ಲಿಸ್ಟ್ ಕಂಪನಿ ಆನ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ವಿತ್ ಲಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಸ್ಟ್ ಒನ್ ಇಸ್ ಕಮೆನ್ಸ್ಮೆಂಟ್. ಸೊ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಅಂದ್ರೆ ಸರ್ಟಿಫಿಕೇಟ್ ಸಿಗ್ನೇಚರ್ ಆದ್ಮೇಲೆ, ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ಬಿಸ್ನೆಸ್ ನ ರನ್ ಮಾಡ್ಕೊಂತ ಹೋಗುವಂಥದ್ದನ್ನ ಕಮೆನ್ಸ್ಮೆಂಟ್ ಅಂತ ಕರೀತಾರೆ. ಜಸ್ಟ್ 5 ಸ್ಟೆಪ್ಸ್ ಎಕ್ಸ್ಪ್ಲೇನ್ ಆಗಿದೆ. ಸೊ ನೀವು 12 ಮಾರ್ಕ್ಸಿಗೆ ಕೇಳ್ತು ಅಂತಾರೆ, ಫಸ್ಟ್ ಇಂಟ್ರೊಡಕ್ಷನ್ ಬರೀರಿ. ಸೊ ಅದಾದ್ಮೇಲೆ ಪಾಯಿಂಟ್ ಬರ್ದ್ಬಿಟ್ಟು ಪ್ರಮೋಷನ್, ಇನ್ಕಾರ್ಪೊರೇಷನ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಅಲಾಟ್ಮೆಂಟ್ ಅಂಡ್ ಲಿಸ್ಟಿಂಗ್, ಕಮೆನ್ಸ್ಮೆಂಟ್ ಅಂತ ಬರ್ದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರೀರಿ. ಇಷ್ಟು ಕಂಪ್ಲೀಟ್ ಮಾಡ್ತು ಅಂತಂದ್ರೆ ಯು ಕ್ಯಾನ್ ಸ್ಕೋರ್ ಎ ಬೆಟರ್ ಮಾರ್ಕ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.